ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಫೆಬ್ರವರಿ 26ರಂದು ಗದಗ್ನಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುಸ್ಮರಣೆ ಕಾರ್ಯಕ್ರಮ. ಡಿಆರ್ ಪಾಟೀಲ್ ತಮ್ಮ ತಪಸ್ವಿ ಜೀವನದಿಂದ ನಿರಂತರ ಅಧ್ಯಯನ ಫಲದಿಂದ ವಾಣಿಯಲ್ಲಿ ಅಮೃತ ಸಿಂಚನ ಮೂಡಿಸುತ್ತಾ ಮಹಾ ಬೆಳಕಾಗಿ ಬಾಳಿದ ಆಧ್ಯಾತ್ಮಿಕ ಪ್ರವಚನ ಪ್ರಪಂಚದಲ್ಲಿ ಪ್ರಖ್ಯಾತರು ಅವಿಸ್ಮರಣೀಯರಾದ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುಸ್ಮರಣೆ ಕಾರ್ಯಕ್ರಮ ಇದೇ ಸೋಮವಾರ ದಿನಾಂಕ 26/2/2024 ಮುಂಜಾನೆ 11 ಗಂಟೆಗೆ ಎಪಿಎಂಸಿ ಪ್ರಾಂಗಣದಲ್ಲಿರುವ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ಜರುಗಲಿದೆ ಎಂದು ಮಾಜಿ ಶಾಸಕ ಡಿಆರ್ ಪಾಟೀಲ್ ಹೇಳಿದರು. ಶನಿವಾರ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕನ್ನಡ ನಾಡಿನಾದ್ಯಂತವಲ್ಲದೆ ದೇಶ ವಿದೇಶದ ವಿವಿಧೆಡೆ ತಮ್ಮ ಪ್ರವಚನಗಳ ಮೂಲಕ ಸಾಮಾನ್ಯ ಜನತೆಗೆ ದಿವ್ಯ ಮಾರ್ಗದರ್ಶನ ಮಾಡಿಸಿದ ಶ್ರೀಗಳು ಅಲ್ಲಮ ಪ್ರಭುದೇವರ ವಚನಗಳ ತಾತ್ಪರ್ಯ ತಿಳಿಸುವ ಅನೇಕ ಗ್ರಂಥಗಳ ರಚನೆ ಮಾಡಿದ್ದು ಮರೆಯದ ಕಾಣಿಕೆ ನೀಡಿದರು. ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಆಲಿಸುವುದು, ಅವರೊಂದಿಗೆ ಒಡನಾಟ ಹೊಂದುವುದು, ಅವರ ಬದುಕನ್ನ ಅವಲೋಕನ ಮಾಡುವುದು, ಅವರ ಸಮಯ ಪಾಲನೆ ಅನುಭವಿಸುವುದು ಹಾಗೂ ಅವರ ಜ್ಞಾನದ ಹರಿವು ಅರಿಯುವುದೊಂದೇ ಭಾಗ್ಯವಾದಿತ್ತು. ಗದಗ್ ಪರಿಸರದಲ್ಲಿ ಅವರು ಅನೇಕ ಉಪನ್ಯಾಸ ನೀಡಿದ್ದು ನಮ್ಮ ಜನರ ಮನದಲ್ಲಿ ಈಗಲೂ ಹಸಿರಾಗಿದೆ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ನಮ್ಮನ್ನ ಅಗಲಿದ್ದಾರೆ. ಅವರ ನೆನಪು ನಮಗೆಲ್ಲ ಪ್ರೇರಣೆದಾಯಕವಾಗಿದೆ. ಅದಕ್ಕಾಗಿ ಅವರನ್ನ ನೆನೆದು ನಮಿಸಿ ಸ್ಮರಿಸುವ ಪುಣ್ಯ ಪ್ರಸಂಗದಲ್ಲಿ ತಾವು ಸಕಾಲಕ್ಕೆ ಪಾಲ್ಗೊಳ್ಳಬೇಕೆಂದು ಸಂಘಟಕರಾದ ಡಿಆರ್ ಪಾಟೀಲರು ವಿನಂತಿಸಿದರು. ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರ ಇರುವ ಅವರ ಅಂತಿಮ ಅಭಿವಂದನಾ ಪತ್ರವನ್ನು ನೀಡಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಗುರಣ್ಣ ಬಳಗಾನೂರ್, ನಾಡಿದ್ದು 26ನೇ ತಾರೀಕು ಮುಂಜಾನೆ 11 ಗಂಟೆಗೆ ಕೆಎಚ್ ಪಾಟೀಲ್ ಸಭಾಂಗಣದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಗುರುಸ್ಮರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಜ್ಞಾನ ಯೋಗಾಶ್ರಮದ ಈಗಿನ ಅಧ್ಯಕ್ಷರಾದಂಥ ಪೂಜ್ಯ ಬಸವಲಿಂಗ ಸ್ವಾಮಿಗಳು ಬರ್ತಾ ಇದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದಂಥ ನಿರ್ಭಯಾನಂದ ಸ್ವಾಮಿಗಳು ಅಂದು ಇಂದೂರಿಂದ ಬರ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಪೂಜ್ಯರಾದಂಥ ಶಿವಾನಂದ ಮಠದ ದೊಡ್ಡ ಸ್ವಾಮಿಗಳು, ಸಣ್ಣ ಸ್ವಾಮಿಗಳು ಮತ್ತು ಅಸುಂಡಿ ನೀಲಮ್ಮ ತಾಯಿ ಅವರು, ಆಮೇಲೆ ಶಿವಕುಮಾರ ಸ್ವಾಮಿಗಳು, ನಂದಿವೇರಿ ಮಠದ ಶಿವಕುಮಾರ ಸ್ವಾಮಿಗಳು, ತೋಟದಾರ ಸ್ವಾಮಿಗಳು ವಿಡಿಯೋ ಸಂದೇಶ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಅವತ್ತ ಜೊಲ್ಲೆಯವರ ಲಗ್ನದ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಇರಬೇಕಾಗಿರೋದ್ರಿಂದ ನಾನು ವಿಡಿಯೋ ಸಂದೇಶ ಕಳಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮತ್ ಬೇರೆ ಪೂಜ್ಯರು ಬರ್ಬೋದು. ಈ ಕಾರ್ಯಕ್ರಮಕ್ಕೆ ನಮ್ಮ ಗದಗ್ ಜಿಲ್ಲೆ, ವಿಶೇಷವಾಗಿ ಗದಗ್ ತಾಲೂಕು ಬಹಳ ಪುಣ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅನೇಕ ಸಾರಿ ನಮಗೆ ಅವ್ರ ಪ್ರವಚನ ಕೇಳುವಂಥ ಅವಕಾಶವನ್ನು ಈ ಜನಗಳಿಗೆ ಕಲ್ಪಿಸಿಕೊಟ್ಟಿದ್ರು. 2 ಸಾರಿ ಗದಗಿನೊಳಗಾಯ್ತು, ಒಮ್ಮೆ ಹುಲ್ಕೋಟಿ ಒಳಗಾಯ್ತು, ಒಮ್ಮೆ ಮುಳುಗುಂದೊಳಗಾಯ್ತು, ಲಕ್ಷ್ಮೇಶ್ವರಕ್ಕೆ ಒಮ್ಮೆ ಆಯ್ತು, ಆಮೇಲೆ ನವಲಗುಂದಕ್ಕೊಮ್ಮೆ ಆಯ್ತು, ನರಗುಂದಕ್ಕೊಮ್ಮೆ ಆಯ್ತು, ರೋಣಕ್ಕೊಮ್ಮೆ ಆಯ್ತು. ಎಲ್ಲ ಕಡೆ ಮುಂಡ್ರಿಗಿಗೂ ಫಿಕ್ಸ್ ಆಗಿತ್ತು. ಆದ್ರೆ ಜಾತ್ರೆ ಸಮಯ ಅಲ್ಲಿ ಇರೋದ್ರಿಂದ ಕೆಲವು ಸ್ನೇಹಿತರು ಬೇಡ ಅಂತ ಹೇಳಿದ್ರು. ಒಮ್ಮೆ ನಿಮ್ಗೆ ತಪ್ಪಿ ಹೋದ್ರೆ ಮುಂದೆ ಕುಡುವ ಮರೆ ವಿಚಾರ ಮಾಡ್ರಿ, ಜಾತ್ರೆ ಸಂಜೆ ಮುಂದೆ ಇರುತ್ತೆ, ಇವ್ರು ಮುಂಜಾನೆ ಇರುತ್ತ ಅಂತ ಹೇಳಿದೆ ನಾನು. ಆದ್ರೂ ಬ್ಯಾಡ್ರಿ ಅಂತ ಅಂದ್ರು, ಬಿಟ್ವಿ, ಬಿಡ್ಲೇ ಇಲ್ಲ. ನಮಗೆ ಮತ್ತೆ ಅವರು ಅಗಲಿದ ಜನವರೊಳಗೆ ಅಗಲಿದ ನಮ್ಗೆ ಮಾರ್ಚಕ್ಕೆ ನಮ್ಗೆ ಶಿವರಾತ್ರಿ ಪೂರ್ವದಲ್ಲಿ 1 ತಿಂಗಳ ನಮಗೆ ಗದಗಿನಲ್ಲಿ ಕೊಡ್ತೀನಿ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ರು. ಆದರೆ ಆಕ್ಸಿಡೆಂಟ್ ಆಗಿದ್ದು, ಕಾಲಿದಾಗಿ ಮುಗಿದ ಮೇಲೆ ಅದನ್ನು ನೋಡಿದಾಗ ಈ ಸರ್ತ ಆಗುವುದಿಲ್ಲ, ಪಟ್ರೆ ಮುಂದೆ ವಿಚಾರ ಮಾಡೋದು ಅಂತ ಆ ಮುಂದೆ ಬರಲೇ ಇಲ್ಲ. ಅವರು ನಮ್ಮನ್ನು ಅಗಲಿದ್ರು. ನನಗೆ ಅನ್ನಿಸ್ತದೆ ಅವರು ಅಗಲಬೇಕು ಅಂತ ನಿರ್ಣಯ ಮಾಡಿದ್ರು ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವಲಂಬಿತರಾದಂಥ
ಬದುಕನ್ನು ಬದುಕಬಾರ್ದು ಅಂತ ಹೇಳಿ ಅವ್ರು ನಿರ್ಣಯ ಮಾಡಿದ್ರು ಅಂತ ನನಗೆ ಅನಿಸ್ತು. ನನ್ನ ಪುಣ್ಯ ನಾಳೆ ಅವ್ರು ಅಗಲ್ತಾರ ಅಂದ್ರೆ ಇವತ್ತ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತ ಅವಕಾಶ ನನಗೆ ಕೊಟ್ಟರು ಅವ್ರು. ಮತ್ತ ನನ್ನ ಗುರ್ತಾನು ಹೇಳಿದ್ರಾಗ ಅವ್ರ ಮೇಲೆ ಒಂದು ಶಾಲ್ ಹಚ್ಚಿದ್ರು, ಪೂರ್ತಿ ಶಾಲ್ ಹಚ್ಚಿದಾಗ ಆ ಶಾಲ್ನಾಗ ಹಿಂಗ ನನಗೆ ಪ್ರತಿ ನಮಸ್ಕಾರ ಮಾಡಿದ್ದನ್ನ ನಾನು ನೋಡಿದೆ. ನಂದು ಗೊತ್ತಾಯ್ತು, ಅವರ ಆಶೀರ್ವಾದ ನನಗಾಯ್ತು ಬಿಡು ಅಂತ ಹೇಳಿ ಬಹಳ ಸಮಾಧಾನ ಆಯ್ತು. ಅದು ಅಷ್ಟು ಬೇಗ ಮರುದಿವ್ಸನ ಅವ್ರು ನಮ್ಮನ್ನು ಅಗಲ್ತಾರೆ ಅಂತ ಹೇಳಿ ಅನ್ಸಿದ್ದಿಲ್ಲ. ಮರುದಿವ್ಸ ನಮ್ಮನ್ನ ಅಗಲಿಬೋದು ದೈವ ಇಚ್ಛೆ. ಆದ್ರೆ ಸ್ವತಃ ನೋಡಿ ನಾವು ಅವ್ರು ಅಗಲಿದ್ದು ನೋಡಿದ್ವಿ, ಅವ್ರ ದೇಹಕ್ಕೆ ಬೆಂಕಿ ಇಚ್ಚಿದ್ದು ನೋಡಿದ್ವಿ. ಆದರೂ ಸಹಿತ ಅವರು ಹೋಗಿಲ್ಲ ಅನ್ನೋ ಭಾವನೆ ಇತ್ತಾನೆ. ಏನೇನು ಅವರ ಪುಸ್ತಕ ಓದಿದಾಗ, ಅವ್ರ ವಿಡಿಯೋ ಕೇಳಿದಾಗ ನಮ್ಮ ಹತ್ರ ಅದಾರಗಳು ಸ್ವಾಮಿಗಳು ಅನ್ನುವಂಥ ಭಾವ ನನಗಂತೂ ವಿಶೇಷವಾಗಿ ಐತಿ. ನಂದೇನೋ ಪೂರ್ವ ಜನ್ಮದ ಪುಣ್ಯ ಕಾಣಿಸ್ತದೆ. ನನ್ನನ್ನು ಬಹಳ ಅವರು ಪ್ರೀತಿ ಮಾಡಿದ್ರು. ನಾ ಕೇಳಿದಲ್ಲೆಲ್ಲ ಅವಕಾಶ ಕಲ್ಪಿಸಿಕೊಟ್ರು. ರಾಣೆಬೆನ್ನೂರು ಮಾಡಿದ್ವಿ, ಹುಬ್ಳಿಗೆ ಮಾಡಿದ್ವಿ, ಧಾರವಾಡಕ್ಕೆ ಮಾಡಿದ್ವಿ. ಈ ಭಾಗದಾಗ ಎಲ್ಲರ ಮಾಡ್ಬೇಕಂತ ಹೇಳಿ ಯಾರು ಕೇಳಕ್ ಹೋದ್ರೆ DRP ಕರ್ಕೊಂಡ್ಬರ್ರಿ ಹೇಳ್ತಿದ್ರು. ಅಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆಗೆ ನಡ್ಕೊಂಡ್ರು. ನನಗಂತೂ ಮರಲಿಕ್ಕೆ ಸಾಧ್ಯ ಇಲ್ಲ ಆ ಸಂಬಂಧವನ್ನು. ಮತ್ತ ಅನೇಕ ಜಗತ್ತಿನ ಜನ ನಾವು ನೋಡಿದ್ವಲ್ಲ, ಟೈಮ್ ಅಂದ್ರೆ ಟೈಮ್. ಆವಾಗ ಆ ಟೈಮ್ ಜನ ಹೆಂಗ್ ಬರ್ತಿತ್ತು ಅದನ್ನೂ ನೋಡಿದ್ವಿ ನಾವು. ಪಿನ್ ಡ್ರಾಪ್ ಸೈಲೆನ್ಸ್ ಹೆಂಗ್ ಕೇಳ್ತಿದ್ರು ಅವ್ರನ್ನ, ಅವ್ರ ಮಾತು ಎಷ್ಟು ಗಮನ ಕೊಟ್ಟು ಆಲಿಸ್ತಿದ್ರು ಅನ್ನೋದನ್ನು ನಾವೆಲ್ಲರೂ ನೋಡಿವಿ. ಅದೊಂದು ವಿಶೇಷ ಶಕ್ತಿ ಅಂತ ಹೇಳಿ ನಮ್ಗೆಲ್ಲರಿಗೂ ಅನಿಸಿದೆ. ಅವತ್ತು 11 ಗಂಟೆಗೆ ಪ್ರಾರಂಭ ಆಗ್ತದೆ. ಬಂದವರಿಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಗದಗ APMC ವರ್ತಕ ದಲಾಲ ಬಾಂಧವರು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಾರ. ಮತ್ತು ಉಳಿದ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಅರ್ಬನ್ ಬ್ಯಾಂಕ್ನವರು ಕೂಡಿ ಇದೊಂದು ಅಂತಿಮ ಈ ರೀತಿ ನಾವು ಲ್ಯಾಮಿನೇಟ್ ಮಾಡಿ ಇದನ್ನು ಪ್ರತಿಯೊಬ್ಬರಿಗೂ ಬಂದವರಿಗೆ ಕೊಡಬೇಕು ಅಂತೀವಿ. ಇದನ್ನ ಮನ್ಯಾಗ ಹೆಂಗ ಮಾಡಕ್ ಬರುವಂಗೆ ಆಗ್ಬೇಕು ಅಂದ್ರೆ ದಿವಸ ಇದನ್ನು ಓದಿದ್ರು ಅಂದ್ರೆ ಎಷ್ಟೋ ಬದಲಾವಣೆ ಓದುವುದರಿಂದನೇ ನಮ್ಗೆ ಆ ಭಾವ ಬರ್ತದೆ. ಇನ್ನೊಮ್ಮೆ ಓದ್ತೀನಿ, ನಾ ಸಾಕಷ್ಟುವರೆಗೆ ಓದಿನಿ. ಇನ್ನೊಮ್ಮೆ ತಮಗೆ ಬದುಕು ಅನುಭವಗಳ ಪ್ರವಾಹ, ಅದರ ಸಿರುವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ, ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂತಹ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ್ಗೆ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ, ತಿಳಿದು, ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ಮಾತು ಎಷ್ಟು ಪರಿಣಾಮಕಾರಿ ಅದ ನೋಡ್ರಿ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿರುವ ಬದಲು ಅಗ್ನಿ ಅರ್ಪಿತ ಮಾಡುವುದು.
ಶ್ರಾದ್ಧಿಕ ವಿಧಿ ವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ. ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಭಾರಿ ನನಗಂತೂ ಬಹಳ ಓದಿದಾಗೊಮ್ಮೆ ಬಹಳ ಪ್ರಭಾವ ಬೀರ್ತದೆ. ಇದನ್ನ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತ ಇಚ್ಛೆ. ತಾವೆಲ್ಲರೂ ಬರ್ಬೇಕು ದಯವಿಟ್ಟು ಬಂದು ನಿಮ್ಮ ಪತ್ರಿಕೆ ಕಾಲಂ ಮುಖಾಂತರ ಮತ್ತೆ ಇದನ್ನಷ್ಟು ಪ್ರಸರಿಸಬೇಕು. ಅವರ ವಿಚಾರ, ಅವರ ಬದುಕು ನಮ್ಮೆಲ್ಲರ ಬದುಕನ್ನ ಪರಿವರ್ತನೆ ಮಾಡುವುದರಲ್ಲಿ ದೊಡ್ಡ ಪ್ರಭಾವ ಬೀರ್ತದೆ ಅನ್ನೋದನ್ನ ನಾನು ಅನುಭವಿಸಿದ್ದೆ. ದೊಡ್ಡ ಪ್ರಭಾವ ಬೀರ್ತದೆ. ಅದು ಎಂತ ಪ್ರಭಾವ ಅಂದ್ರೆ ನಮ್ಮ ಅರಿವಿಲ್ಲದೆ ಬದಲಾವಣೆ ಆಗ್ತದೆ. ನಾವು ಅದಕ್ಕೆ ವಿಶೇಷ ಪ್ರಯತ್ನ ಮಾಡೋದು ಬೇಕಾಗೇ ಇಲ್ಲ. ಅವರ ಪ್ರವಚನ ಕೇಳಿದ್ವಿ, ಅವ್ರು ಕೂಡ ಅಷ್ಟು ಅಡ್ಡಾಡಿದ್ವಿ ಅಂದ್ರೆ ನಮಗ್ ಗೊತ್ತೇ ಇಲ್ಲದ ಬದಲಾಗಿದೆ. ಎಷ್ಟು ಬದಲಾಗಿಪ್ಪ ಅಂತ ನಮ್ಮನ್ನ ಮೊದ್ಲಿಂದ ನೋಡಿದವ್ರು, ಗುರುನ ಮೊದ್ಲಿಂದ ನೋಡ್ಯಾರ ನೋಡಿದವ್ರು ಭಾಳ ಬದಲಾಗಿ ಬಿಡಿ ನೋಡ್ರಿ ಅಂತ. ಆದ್ರೆ ಆ ಬದಲಾವಣೆ ನನ್ನ ಬದುಕಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ಅದಕ್ಕೆ ಈ ಪುಣ್ಯ ಪ್ರಸಂಗದೊಳಗೆ ಎಲ್ಲರೂ ಇರಬೇಕು. ಈಗ ನೀವು ರಾಜಕೀಯ ಬದುಕು ನೋಡಿದ್ರೆ ಮೋಸ, ವಂಚನೆ ಎಲ್ಲ ಇರುತ್ತೆ. ಅದಾದ ನಂತರ ನೀವು ಈಗ ಆಧ್ಯಾತ್ಮ ಸ್ವಲ್ಪ ಎರಡನ್ನೂ ನೋಡಿದ್ರಿ. ನಿಮ್ಗೆ ಯಾವುದು ಸರಿ ಅನ್ಸುತ್ತೆ? ಬಹಳ ಈ ಸತ್ತ ನನಗೆ ಪಾರ್ಲಿಮೆಂಟಿಗೆ ನಿಲ್ಲು ಅಂತ ಹೇಳಿ ನಮ್ಮ ರಾಜ್ಯದ ಎಲ್ಲಾ ನಾಯಕರು ಬಹಳ ಒತ್ತಾಯ ಮಾಡಿದ್ರು. ನನಗೆ ಸಾಧ್ಯ ಇಲ್ಲ. ಸಿಬಿ ಒಳಗೆ ನಾನು ಬಹಿರಂಗವಾಗಿ ನಾನು ಮಾತು ಕೊಟ್ಟಿದ್ದೆ ಜನಕ್ಕೆ, ಅದನ್ನ ಬದಲು ಮಾಡಕ್ ಸಾಧ್ಯ ಇಲ್ಲ. ರಾಜಕೀಯದಾಗ ಹಂಗೆ ಹೋಗುದಿಲ್ಲ, ನೀವು ಪಕ್ಷ ಸಲುವಾಗಿ ಇದು ಮಾಡೋದು ಬಹಳ ಒತ್ತಾಯ ಮಾಡಿ ಇಲ್ಲ, ಕ್ಷಮ ಮಾಡಿ. ಆದ್ರೆ ಯಾರನ್ನ ನಿಲ್ಲಿಸಿ ಅವ್ರ ಸಲುವಾಗಿ ದೇವರು ಸರಿಯಾಗಿ ಕೆಲಸ ಮಾಡ್ತಾರೆ. ಅದ್ರಾಗ ಏನು ಪ್ರಶ್ನೆ ಇಲ್ಲ. ನಾನು ರಾಜಕೀಯದಿಂದ ಸಂಪೂರ್ಣ ಹಿಂತೆಗಿತೀನಿ ಅಂತಲ್ಲ. ಆದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗೆ ನಮ್ಮಂಥವ್ರಿಗೆ ಸಮಾಧಾನ. ನಾವು ನೀವೆಲ್ಲ ನಮ್ಮ ಮೊದಲಿನ ಇಲೆಕ್ಷನ್ ನೋಡಿಲ್ಲ. ಏನು ನಾನು ಕರೆನ ನಮ್ಮ ಹಿರಿಯರ ಪುಣ್ಯ, ನನ್ನ ಪುಣ್ಯ ಏನು, ನಾನು ಇವ್ರ ಮನಿ ಹಿಂಗೊಂದು 150ರಿಂದ 160 ಮನಿ ಮಾಡಿದ್ದೇನೆ ಗದಗ ಬೆಟ್ಟಿಗೆ. ಆ ಮನಿಗೆ ಹೋಗಿ ಕುಂಡ್ರುದು, ಅವರು ತಮ್ಮ ಬಂಧು ಬಳಗ, ತಮ್ಮ ಸ್ನೇಹಿತರನ್ನ ಕರಿತಿದ್ರು. ಅವರ ಉಪ್ಪಿಟ್ಟು ಚಹಾ ಮಾಡ್ತಿದ್ರು. ಅವ್ರದ ಉಪ್ಪಿಟ್ಟು ಚಹಾ ತಿಂದು ಕೈ ಮುಗಿದು ಬಂದ್ಬಿಟ್ರೆ ನನ್ನ ಕೆಲಸ. ಇಂಥ ಚುನಾವಣೆ ಮಾಡಿದವ ನಾನು. ಇವತ್ತಿನ ಚುನಾವಣೆ ನನಗೆ ಗೊತ್ತಿಲ್ಲ. ನನ್ನ ಹೋದ MP ಇಲೆಕ್ಷನ್ನಾಗ ನಾನು ಒಟ್ಟ ಇಲೆಕ್ಷನ್ ಪ್ರೋಸೆಸ್ನೇ ನಾನು ಇನ್ವಾಲ್ವ್ ಇದ್ದಿದ್ದಿಲ್ಲ. ಆಮೇಲೆ ನಾನು ಎಲ್ಲರಿಗೂ ಭೇಟಿಯಾದಾಗ ಕೈ ಮುಗಿದು, ಇಲ್ಲ ವೇದಿಕೆ ಮುಖಾಂತರ ಕೈ ಮುಗಿದು ಕೇಳ್ತಿದ್ದೆ. ನಾನು ಅಷ್ಟೇ ಮಾಡಿದ್ದೆ. ನಾನೆಲ್ಲ ಮುಗಿಸಿದ ಮೇಲೆ ಗೊತ್ತಾಯ್ತು ಇದು ಸರಿಯಲ್ಲಪ್ಪ ಈ ವ್ಯವಸ್ಥೆ ಅಂತ ನಿರ್ಣಯಕ್ಕೆ ಬಂದ್ಬಿಟ್ಟು. ಮತ್ತೆ ಇದು ಬದಲಾಗಲೇಬೇಕು. ಬದಲಾಗಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಒಳಗೆ ಪ್ರತಿಯೊಬ್ಬರು ಭ್ರಷ್ಟ ಆಗುವಂತ ಒಂದು ಕಂಪಲ್ಷನ್ ಬಂದ್ಬಿಡ್ತದೆ. ಭ್ರಷ್ಟಾಚಾರ ನಾವು ಒಪ್ಕೊಳ್ಳಬೇಕು ಅನ್ನೋಂಗ ಆಗ್ಬಿಡ್ತದೆ. ಅದು ಆಗಲ್ಲ, ಅದು ಆಗುವುದೂ ಇಲ್ಲ. ದೇವ್ರು ನೋಡ್ತಿರ್ತಾನೆ, ಎಲ್ಲ ಬದಲಾವಣೆ ತರಲೇಬೇಕ. ಬಹಳ ಕೆಟ್ಟನಾಗಿ ಇಂತಿಂತ ಕೆಳಕಂತೂ ಸಾಧ್ಯ ಇಲ್ಲ. ಇನ್ನೇನಿದ್ರು ಸುಧಾರಿಸಿದ ನಾವೊಂದು ಹಂತಕ್ಕೆ ನಾವು ಬಂದೀವಿ. ಆ ಸುಧಾರಣೆ ಆಗುವಾಗ ನಾವು ನೀವೆಲ್ಲರೂ ಕೂಡಿ ನಮ್ಮ ಲೆವೆಲ್ನಾಗ ಏನ್ ಮಾಡಕ್ ಸಾಧ್ಯ ಅದನ್ನ ಮಾಡ್ಕೊಂಡು ಹೋಗುದು. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.